ನೈನ್ ನಿರ್ದೇಶನದ ಸೂರ್ಯವಂಶ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ ಹೇಮಾ ಬೆಳ್ಳೂರ್ ಅವರು ಈ ವಾರದ ತೀರ್ಪುಗಾರರು. ಬನ್ನಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಹೇಮಾ ಅವರೇ. ನಮಸ್ಕಾರ ಐಶ್ವರ್ಯ. ನಮ್ಮ ಕಾರ್ಯಕ್ರಮದಲ್ಲಿ ಇದು ನಿಮ್ಮ 5ನೇ ಸಂಚಿಕೆ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಈ 4 ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ. ಎಷ್ಟೊಂದೆಲ್ಲ ಕಲ್ತ್ಕೊಂಡೆ, ಮತ್ತು ನಾನು ಮನೇಲಿ ಎಷ್ಟೊಂದೆಲ್ಲ ಟ್ರೈ ಮಾಡಿದ್ದೀನಿ. ಸೊ ನೋಡೋಣ ಇವತ್ತೇನು ನಾನು ಹೊಸದಾಗಿ ಕಲ್ತ್ಕೋತೀನಿ ಅಂತ. ಓಕೆ, ಹಾಗಿದ್ರೆ ಇವತ್ತಿನ ನಮ್ಮ ಅತ್ತೆ ಸೊಸೆನ ಅಡುಗೆ ಮನೆಗೆ ಬರಮಾಡಿಕೊಳ್ಳೋಣ. ಶ್ಯೂರ್. ಉತ್ತರಹಳ್ಳಿಯ ಏರಿಯಾದವರಿಗೆ
ಅವಾಗ ಮಾಡ್ತೀವಿ. ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೆ ಯಾರು ಗೆಸ್ಟ್ ಬರ್ತಾರೆ ಅಂದರೆ ಅವ್ರಿಗೆ ಇದನ್ನೇ ಮಾಡ್ಕೊಡೋದು. ಓಕೆ, ಅಂದರೆ ಹೊಟ್ಟೆ ತುಂಬಿದಾಗೂ ಇರುತ್ತೆ, ಚೆನ್ನಾಗಿ ಮಾಡರ್ನ್ ಆಗೂ ಇರುತ್ತೆ ಕಟ್ಲೆಟ್ ಅಂತ ಹೇಳೋದಕ್ಕೆ ಅಂತ. ಹಾಂ, ಹೇಮಾ ಅವರೇ, ನಿಮ್ಮತ್ತೆ ನಿಮ್ಗೆ ಯಾವ ಅಡುಗೆನ ಕಲಿಸ್ಕೊಟ್ಟಿದ್ದಾರೆ? ಅವರು ಸುಮಾರು ಕಲ್ಸ್ಕೊಟ್ಟಿದ್ದಾರೆ. ಈಗ ನಾವು ಮಾಡೋದೆಲ್ಲ ಅವರೇ ಕಲ್ಸ್ಕೊಟ್ಟಿದ್ದಾರೆ. ಹೌದಾ? ಸೊ ಅವ್ರು ತುಂಬ ಎಕ್ಸ್ಪರ್ಟು ಇದರಲ್ಲೆಲ್ಲ, ಅಡುಗೆ ವಿಷಯದಲ್ಲೆಲ್ಲ ಬೇರೆ ಬೇರೆ ಥರದ್ದೆಲ್ಲ ಮಾಡಿ ತೋರಿಸ್ತಾ ಇರ್ತಾರೆ. ನಿಮಗೆ ಯಾವ್ದು ಜಾಸ್ತಿ ಇಷ್ಟ ಆಗುತ್ತೆ ನಿಮ್ಮ ಅತ್ತೆ ಮಾಡೋವಂಥದ್ದು? ಅವರು ಎಲ್ಲನೂ ಚೆನ್ನಾಗೇ ಮಾಡ್ತಾರೆ. ಎಸ್ಪೆಷಲಿ ಇದು ಹಬ್ಬಕ್ಕೆಲ್ಲ ಬರುತ್ತಲ್ಲ, ಒಬ್ಬಟ್ಟು, ನುಚ್ಚಿನುಂಡೆ, ಅವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಹಬ್ಬದ ಅಡುಗೆಗಳನ್ನ ಚೆನ್ನಾಗಿ ಮಾಡ್ತಾರೆ. ಮಕ್ಕಳು ಏನು ಓದ್ತಾ ಇದ್ದಾರೆ? ದೊಡ್ಡ ಮಗಳು 8 ವರ್ಷ, 3ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಚಿಕ್ಕವಳಿಗಿನ್ನ 1 ವರ್ಷ. ಓಕೆ, ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತಾ ಇದೆಲ್ಲ? ಹಾಂ, ಹೌದು. ನಮ್ಮನೇಲಿ ಅವಲಕ್ಕಿ ಒಗ್ಗರಣೆ ಮಾಡಿದ್ರೆ ನನ್ನ ಚಿಕ್ಕ ಮಗಳಿಗೆ, ದೊಡ್ಡ ಮಗಳಿಗೆ ನಾನು ಅವಲಕ್ಕಿ ರುಬ್ಬಿಟ್ಟು ಕಟ್ಲೆಟ್ ಮಾಡ್ಕೊಡ್ತೀನಿ. ಯಾಕಂದ್ರೆ ಅವಳಿಗೆ ಅವಲಕ್ಕಿ ಒಗ್ಗರಣೆ ಇಷ್ಟ ಇಲ್ಲ. ಆಗಿದೆ ಇದು? ಆಗಿದೆಯಾ? ರುಚಿಯಾದ ಅವಲಕ್ಕಿ ಕಟ್ಲೆಟ್ ಸವಿಯಲು ಸಿದ್ಧವಾಗಿದೆ. ಐಶ್ವರ್ಯ, ಟೇಸ್ಟ್ ನೋಡಿ ಹೇಳಿ. ಖಂಡಿತ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ. ಒಂದನ್ನೇ ಡೆಕೋರೇಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ಹೇಮಾ ಅವ್ರಿಗೆ ತುಂಬಾ ಇಷ್ಟ ಅಂತ ಹೇಳಿದ್ರು ಕಟ್ಲೆಟು. ಸ್ವಲ್ಪ ತಿಂದು ನೋಡ್ಬಿಡ್ಲಿ. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಗರಿ ಗರಿಯಾದ ಎಲ್ಲರೂ ಇಷ್ಟಪಡುವಂತಹ ಅವಲಕ್ಕಿ ಕಟ್ಲೆಟ್ ರೆಡಿ ಆಗಿದೆ. ಅವಲಕ್ಕಿ ಕಟ್ಲೆಟ್ ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿದ ಅವಲಕ್ಕಿ, ಹಸಿಮೆಣಸಿನಕಾಯಿ ಪೇಸ್ಟ್, ಕಾಯಿ ತುರಿ, ಕೊತ್ತಂಬರಿ, ಕ್ಯಾರೆಟ್ ತುರಿ, ಬೇಯಿಸಿದ ಆಲೂಗಡ್ಡೆ, ಹೆಚ್ಚಿದ ಟೊಮ್ಯಾಟೊ ಸಾಸ್, ತುರಿದ ಈರುಳ್ಳಿ, ಎಣ್ಣೆ. ತಯಾರಿಸುವ ವಿಧಾನ: ಮೊದಲು ಬಟ್ಟಲಿಗೆ ನೆನೆಸಿದ ಅವಲಕ್ಕಿ, ಬೇಯಿಸಿದ ಆಲೂಗಡ್ಡೆ, ಹಸಿಮೆಣಸಿನಕಾಯಿ ಪೇಸ್ಟ್, ಕ್ಯಾರೆಟ್ ತುರಿ, ಕಾಯಿ ತುರಿ, ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿ ಎಣ್ಣೆ ಸವರಿದ ತವದ ಮೇಲೆ ಬೇಯಿಸಿದ ಕಟ್ಲೆಟ್ ಮೇಲೆ ಟೊಮ್ಯಾಟೊ, ತುರಿದ ಈರುಳ್ಳಿ, ಟೊಮ್ಯಾಟೊ ಸಾಸ್, ಕೊತ್ತಂಬರಿ ಹಾಕಿ ಅಲಂಕರಿಸಿದರೆ ಅವಲಕ್ಕಿ ಕಟ್ಲೆಟ್ ಸವಿಯಲು ಸಿದ್ಧ. ಮೊಡವೆಗಳು ನಿವಾರಣೆ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ: ನಿಂಬೆ ರಸ, ಸೌತೆ ರಸ, ರೋಸ್ ವಾಟರ್ನ ಸಮ ಪ್ರಮಾಣದಲ್ಲಿ ಬೆರೆಸಿ ಮುಖಕ್ಕೆ 1 ತಿಂಗಳು ಕಾಲ ಹಚ್ಚುತ್ತಾ ಬಂದರೆ ಮೊಡವೆಗಳು ನಿವಾರಣೆ ಆಗುತ್ತೆ. ಪದ್ಮಲತಾ ಅವರೇ, ಇವತ್ತು ನಮಗೆ ಯಾವ ಅಡುಗೆಯನ್ನು ಮಾಡಿ ತೋರಿಸ್ತಿದ್ದೀರಾ? ಹೀರೆಕಾಯಿ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಅದು ಅನ್ನಕ್ಕೆಲ್ಲ ಕಲಿಸ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನು ಅನ್ನಕ್ಕೆ ಕಲಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಹೆಲ್ತ್ ಏನಾದರೂ ಅಪ್ಸೆಟ್ ಆದಾಗ, ಜ್ವರ ಅದು ಬಂದಾಗ, ಜ್ವರ ಬಿಟ್ಟಾಗ ನಿಮಗೆ ಸಾರು ಅದು ರುಚಿಸಲ್ಲ. ಈ ಚಟ್ನಿ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಿಮಗೆ ತುಂಬ ಹಿತವಾಗಿರುತ್ತೆ. ನಾಲಿಗೆ ಎಲ್ಲ ಒಂಥರ ಆಗ್ಬಿಟ್ಟಿರುತ್ತಲ್ವ, ಅವಾಗ ಹಿತವಾಗಿರುತ್ತೆ. ಓಕೆ, ಹಾಗಿದ್ರೆ ಶುರು ಮಾಡೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಕರಿಬೇವಿನ ಸೊಪ್ಪು, ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಹೀರೆಕಾಯಿ ಸಿಪ್ಪೆ, ಬೆಲ್ಲ, ಒಣ ಕೊಬ್ಬರಿ, ಒಣಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಸಾಸಿವೆ ಒಗ್ಗರಣೆಗೆ, ಉಪ್ಪು, ಇಂಗು, ಎಣ್ಣೆ. ಈಗ ಶುರು ಮಾಡೋಣ. ಇದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಬಾಣಲೆ ಬೇಕು, ತಗೊಳ್ಳಿ.
ಹೇಮ ಅವರೇ ತಿಂಗಳಾದರೂ ಕೆಡಲ್ಲ. ನೀವು ಅನ್ನಕ್ಕೆ ಒಂದು ಸ್ಪೂನ್ ಎಣ್ಣೆಲಿ ಕಲಿಸ್ಕೊಂಡ್ರೆ ಒಂದೆರಡು ಸ್ಪೂನ್ ಚಟ್ನಿ ಪುಡಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ತಿನ್ಲಿಕ್ಕೆ ತುಂಬ ಚೆನ್ನಾಗಿದೆ. ಈಗ ಹೀರೆಕಾಯಿ ಚಟ್ನಿ ಪುಡಿ ರೆಡಿಯಾಗಿದೆ. ಟೇಸ್ಟ್ ನೋಡಿ. ನೀವು ಗಾರ್ನಿಶಿಂಗ್ ಎಲ್ಲ ಮಾಡಾದ್ಮೇಲೆ ಟೇಸ್ಟ್ ನೋಡೋಕ್ಕೆ ನಮ್ಮ ಜಡ್ಜ್ ಕೊಡ್ತೀನಿ. ಓಕೆ ಓಕೆ ಓಕೆ. ಎಲ್ಲ ಆರೋಗ್ಯಕರವಾದ ಸತ್ವಗಳನ್ನು ಹೊಂದಿರುವಂತಹ ಹೀರೆಕಾಯಿ ಚಟ್ನಿ ಪುಡಿ ರೆಡಿಯಾಗಿದೆ. ಹೀರೆಕಾಯಿ ಸಿಪ್ಪೆಯ ಚಟ್ನಿ ಪುಡಿ. ಬೇಕಾಗಿರುವ ಸಾಮಗ್ರಿಗಳು: ಕರಿಬೇವು, ಕಡಲೆ ಬೀಜ, ಉದ್ದಿನಬೇಳೆ, ಹೀರೆಕಾಯಿ ಸಿಪ್ಪೆ, ಬೆಲ್ಲ, ಒಣಕೊಬ್ಬರಿ ತುರಿ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆಹಣ್ಣು, ಸಾಸಿವೆ, ಕಲ್ಲುಪ್ಪು, ಇಂಗು ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲೆಯಲ್ಲಿ ಉದ್ದಿನಬೇಳೆ, ಹೀರೆಕಾಯಿ ಸಿಪ್ಪೆ, ಕರಿಬೇವು, ಹುಣಸೆಹಣ್ಣು, ಬ್ಯಾಡಗಿ ಮೆಣಸಿನಕಾಯಿ, ಕಡಲೆ ಬೀಜ, ಕೊಬ್ಬರಿ ತುರಿ ಎಲ್ಲವನ್ನು ಪ್ರತ್ಯೇಕವಾಗಿ ಹುರಿದುಕೊಳ್ಳಿ. ನಂತರ ಬಾಣಲೆಗೆ ಎಣ್ಣೆ, ಸಾಸಿವೆ, ಇಂಗು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಮಿಕ್ಸಿ ಜಾರಿಗೆ ಹುರಿದ ಮಿಶ್ರಣಗಳನ್ನು ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ಹುರಿದ ಕೊಬ್ಬರಿ ತುರಿ, ಕಡಲೆ ಬೀಜ, ಕಲ್ಲುಪ್ಪು, ಬೆಲ್ಲ ಹಾಕಿ ಮತ್ತೊಮ್ಮೆ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಮಿಶ್ರಣಕ್ಕೆ ಮೊದಲೇ ಮಾಡಿದ ಒಗ್ಗರಣೆಯನ್ನು ಬೆರೆಸಿದರೆ ಹೀರೆಕಾಯಿ ಸಿಪ್ಪೆಯ ಚಟ್ನಿ ಪುಡಿ ಸವಿಯಲು ಸಿದ್ಧ. ವಿರಾಮದ ನಂತರ ವಿಮ್ ರುಚಿ ಅಭಿರುಚಿ ಪ್ಲಸ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ನಿಮ್ಮನ್ನ ವಿರಾಮದ ಮುಂಚೆ ಒಂದು ಪ್ರಶ್ನೆ ಕೇಳಿದ್ದೆ. ನಾಲಿಗೆಯಲ್ಲಿ ಹುಣ್ಣಾದ್ರೆ ಅದನ್ನ ನಿವಾರಿಸ್ಕೊಳ್ಳೋದು ಹೇಗೆ ಅಂತ. ಅಗಸೆ ಸೊಪ್ಪನ್ನು ಬೇಯಿಸಿ ಅದರ ರಸವನ್ನು ತೆಗೆದು ದಿನಕ್ಕೆ 3 ಬಾರಿ ಸೇವಿಸ್ತಾ ಬಂದ್ರೆ ನಾಲಿಗೆಯಲ್ಲಿರುವಂತಹ ಹುಣ್ಣು ಕಡಿಮೆಯಾಗುತ್ತೆ. ಈಗ ಅತ್ತೆ ಸೊಸೆ ಇಬ್ರು ಸೇರಿ ಯಾವ ರೆಸಿಪಿಯನ್ನ ನಮಗೆ ಮಾಡಿ ತೋರಿಸ್ತಿದ್ದೀರಾ? ಬೆಂಡೆಕಾಯಿ ಚಟ್ನಿ. ಇಬ್ರು ಹೇಳ್ತಿದ್ದೀರಾ ಒಟ್ಟಿಗೆ ಬೆಂಡೆಕಾಯಿ ಚಟ್ನಿ ಅಂತ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಕಾಯಿ ತುರಿ, ಬೆಂಡೆಕಾಯಿ, ಕಲ್ಲುಪ್ಪು, ಹುಣಸೆಹಣ್ಣು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಮೆಂತ್ಯ, ಸಾಸಿವೆ, ಇಂಗು, ಹಸಿಮೆಣಸಿನಕಾಯಿ ಮತ್ತು ಒಗ್ಗರಣೆಗೆ ಎಣ್ಣೆ. ಹಾಗಿದ್ರೆ ಶುರು ಮಾಡೋಣ. ಓಕೆ, ಈಗ ಏನು ಮಾಡಬೇಕು? ಬಾಣಲಿ ತಗೊಂಡಿದ್ದೀರಾ? ಸ್ವಲ್ಪ ಮೆಂತ್ಯ ಸಾಸಿವೆನ ಮೊದಲು ಹುರ್ಬೇಕು. ಸ್ವಲ್ಪ ಆಯ್ತು. ಮೆಂತ್ಯ ಸ್ವಲ್ಪನೇ ಹಾಕೋಬೇಕು, ಇಲ್ಲದ್ರೆ ಚಟ ಅಂದ ತಕ್ಷಣ ಇದಾಗಿದೆ ಅಂತ. ಈಗ ಬೆಂಡೆಕಾಯಿನ ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡು ಆಯ್ತು. ಚೂರು ಬೆಂಡೆಕಾಯಿ ಹಾಕೊಳ್ಳೋಣ ಹುರಿಯಕ್ಕೆ. ಆಯ್ತು. ಈಗ ನಿಮ್ಮ ಮತ್ತೆ ಅವ್ರು ಹೇಳಿದ್ರು ತುಂಬ ಚೆನ್ನಾಗಿ ಹಾಡ್ತೀರಾ ನೀವು ಅಂತ. ಹಾಗೆ ನೀವು ಹೇಳಿದ್ರಿ ನಮ್ಮ ಮತ್ತೆ ಅವ್ರು ತುಂಬ ಚೆನ್ನಾಗಿ ಹಾಡ್ತಾರೆ ಅಂತ. ನೀವಿಬ್ರು ಒಂದು ಹಾಡು ಹೇಳಿ ನೋಡೋಣ. ಅಲ್ಲ, ಸಂಗೀತ ಏನೂ ಬರಲ್ಲ. ಸುಮ್ಮನೆ ಮನೇಲಿ ದೇವ್ರ ಹತ್ರ ದೇವ್ರನ್ನ ಮಾಡ್ಕೊಳ್ತೀವಿ. ಇಬ್ರು ಅತ್ತೆ ಸೊಸೆಗೆ ಇಬ್ಬರಿಗೂ ಬರಲ್ಲ. ಹೀಗಾಗಿ ದೇವ್ರನ್ನ ಹಾಡ್ತೀವಿ ಅಷ್ಟೇ. ಹಾಂ ಹಾಂ ಹಾಂ. ಹಾಡೋಕ್ಕಿಂತ ಮುಂಚೆ ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟಿದ್ದೀನಿ, ಅದು ಹುರಿತಾ ಇರ್ತೀನಿ ಬೆಂಡೆಕಾಯಿ. ಹಾಂ ಆಯಿತು. ಟೈಮ್ ಪೋಲ್ ಮಾಡ್ತಾ ಇಲ್ಲ. ತರುವರ ಮನೆಗೆ ಹುಲ್ಲತ ತರುವ, ಹೂವ ತರುವರ ಮನೆಗೆ ಹುಲ್ಲತ ತರುವ, ಅವಳ ಕುಮೀರಮಣ ಅವಗಿಲ್ಲ ಗರುವ, ಹೂವ ತರುವರ ಮನೆಗೆ ಹುಲ್ಲತ ತರುವ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು, ಇಂದಿರಾ ರಮಣನಿಗೆ ಅರ್ಪಿತ ಎನ್ನಲು. ತುಂಬ ಚೆನ್ನಾಗಿ ಹಾಡಿದ್ರಿ ಇಬ್ರು ಸೇರಿ. ಹೂವು ತರುವರ ಮನೆಗೆ ಹುಲ್ಲತ ತರುವ. ಚೆನ್ನಾಗಿದೆ ಹಾಡಿನ ಅರ್ಥ. ಈಗ ಕೊಬ್ಬರಿನೂ ಇದಕ್ಕೆ ಹಾಕೊಂಡ್ಬಿಡ್ತೀವಿ, ಸ್ವಲ್ಪ ಫ್ರೈ ಆದಂಗೆ ಕೊಬ್ಬರಿ ಮತ್ತು
ಓಕೆ, ಚಟ್ನಿ ರೆಡಿ ಆಯಿತು. ಈಗ ಒಗ್ಗರಣೆ ಬೋಲಿಗೆ ಹಾಕ್ಬಿಟ್ಟು ಅತ್ತೆ ಸೊಸೆ ತುಂಬ ಚೆನ್ನಾಗಿ ಹಾಡು ಹೇಳಿದ್ರಲ್ವಾ? ಹೌದು. ಎಲ್ಲರೂ ಕಲ್ತಿದ್ರಾ ಹಾಡು ನೀವು? ಇಲ್ಲ, ಎಲ್ಲೂ ಕಲ್ತಿಲ್ಲ. ಇಬ್ರು ಹಾಗೆ ಹಾಡು ಹೇಳ್ತೀವಿ. ಹೌದಾ? ನನ್ನ ದೊಡ್ಡ ಮಗಳನ್ನ ಈಗ ಕ್ಲಾಸಸ್ಗೆ ಕಳಿಸ್ತಾ ಇದ್ದೀನಿ. ಓಹೋ. ಚೆನ್ನಾಗಿ ಹಾಡ್ತಾಳೆ. ಅವರು ಚೆನ್ನಾಗಿ ಹಾಡ್ತಾರೆ. ಹೇಳ್ತಾರೆ. ಹೌದಾ? ಬರೀ ಈ ಹಾಡುಗಳ ಅಥವಾ ಸಿನಿಮಾ ಹಾಡು ಹಾಡ್ತೀರಾ ನೀವು? ಸಿನಿಮಾ ಹಾಡು ತುಂಬಾ ಕಮ್ಮಿ. ಕಮ್ಮಿ. ಪರವಾಗಿಲ್ಲ, ಟಿವಿಗೆ ದೇವ್ರ ನಮ್ಮ ಅತ್ತೆ ಅಂತೂ ದೇವ್ರ ಮನೆ ಜಾಸ್ತಿ. ಅವರಿಂದಾನೇ ಕಲ್ತಿದ್ದ ದೇವ್ರ? ಸುಮಾರಷ್ಟು ಅವರಿಂದ ಕಲ್ತಿದ್ದೆ. ಸ್ವಲ್ಪ ನಮ್ಮ ತಾಯಿ ಹೇಳ್ತಿದ್ರಲ್ಲ ಆ ಹಾಡೆಲ್ಲ. ಟ್ರೆಡಿಷನಲ್ ಸಾಂಗ್ಸ್ ಎಲ್ಲ ತುಂಬಾ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬಿಟ್ರೆ ಅಲ್ಲಿಗೆ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಆಯ್ತು. ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆ. ಹಿಂಗು ಹಾಕಿರೋದ್ರಿಂದ ಅದ್ರದ್ದು ಸುವಾಸನೆ ಬರ್ತದೆ. ರುಚಿಯಾದ ಬೆಂಡೆಕಾಯಿ ಚಟ್ನಿ ಸಿದ್ಧವಾಗಿದೆ. ನೀವು ಹಾಗೂ ಜಡ್ಜು ಟೇಸ್ಟ್ ಮಾಡಿ ಹೇಳಿ ಹೇಳಿ. ಆಯ್ತು. ಬುದ್ಧಿವಂತರಿಗಷ್ಟೇ ಅಲ್ಲ, ಎಲ್ಲರ ಬುದ್ಧಿಯನ್ನು ಚುರುಕುಗೊಳಿಸುವ ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ. ಬೆಂಡೆಕಾಯಿ ಚಟ್ನಿ ಬೇಕಾಗಿರುವ ಸಾಮಗ್ರಿಗಳು: ಕಾಯಿ ತುರಿ, ಬೆಂಡೆಕಾಯಿ, ಕಲ್ಲುಪ್ಪು, ಹುಣಸೆಹಣ್ಣು, ಕರಿಬೇವು, ಕೊತ್ತಂಬರಿ, ಬೆಲ್ಲ, ಮೆಂತ್ಯ, ಸಾಸಿವೆ, ಇಂಗು, ಹಸಿಮೆಣಸಿನಕಾಯಿ ಮತ್ತು ಎಣ್ಣೆ. ತಯಾರಿಸುವ ವಿಧಾನ: ಬಾಣಲೆಗೆ ಮೆಂತ್ಯ, ಸಾಸಿವೆ ಹಾಕಿ ಹುರಿದುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಅದೇ ಬಾಣಲೆಗೆ ಎಣ್ಣೆ, ಬೆಂಡೆಕಾಯಿ, ಹಸಿಮೆಣಸಿನಕಾಯಿ, ಕಾಯಿ ತುರಿ ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರಿನಲ್ಲಿರುವ ಮೆಂತ್ಯ, ಸಾಸಿವೆಗೆ ಉಪ್ಪು, ಕೊತ್ತಂಬರಿ, ಹುಣಸೆಹಣ್ಣು, ಬೆಲ್ಲ, ಹುರಿದ ಬೆಂಡೆಕಾಯಿ, ಕಾಯಿ ತುರಿ ಮಿಶ್ರಣ ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಎಣ್ಣೆ, ಸಾಸಿವೆ, ಇಂಗು ಹಾಕಿದ ಒಗ್ಗರಣೆಯನ್ನು ರುಬ್ಬಿದ ಮಿಶ್ರಣಕ್ಕೆ ಬೆರೆಸಿದರೆ ಬೆಂಡೆಕಾಯಿ ಚಟ್ನಿ ಪುಡಿ ಸವಿಯಲು ಸಿದ್ಧ. ಸಕ್ಕರೆ ಪಾಕ ಉಳಿದೋದ್ರೆ ಅದನ್ನು ಬಿಸಾಡದೆ ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ. ಉಳಿದಿರುವಂತಹ ಸಕ್ಕರೆ ಪಾಕವನ್ನು ಸಜ್ಜಿಗೆ ಅಥವಾ ಶೀರಾ ಮುಂತಾದ ಸಿಹಿ ತಿಂಡಿಗಳಿಗೆ ಹಾಕಿ ಅದನ್ನು ಉಪಯೋಗಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈಗ 5 ನಿಮಿಷದಲ್ಲಿ 5 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಯಾವ ಅಡುಗೆಯನ್ನು ಮಾಡಿ ತೋರಿಸ್ತಿದ್ದೀರಾ? ಕೇಸರ್ ಪಿಸ್ತಾ ಕರ್ಡ್ ಡಿಲೈಟ್ ಅಂತ ತೋರಿಸ್ತೀನಿ. ಕೇಸರ್ ಪಿಸ್ತಾ ಕರ್ಡ್ ಡಿಲೈಟ್. ಓಕೆ, ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಗಟ್ಟಿ ಮೊಸರು, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ, ಕುಂಕುಮ ಕೇಸರಿ, ಪಿಸ್ತಾ. ಹಾಗಿದ್ರೆ ಶುರು ಮಾಡೋಣ. ಹಾಂ, ಶುರು. ಏನು ಬೇಕಿದ್ದಕ್ಕೆ? ಬೌಲ್ ಕೊಡಿ. ಈಗ ಗಟ್ಟಿ ಮೊಸರು ಅಂದ್ರೆ ಇದನ್ನ ಒಳ್ಳೆ ಮೊಸರನ್ನ ಹಾಕೊಂಡು ಹೆಪ್ಪಾದ್ಮೇಲೆ ಅಂದ್ರೆ ಲೈಟ್ ಆಗಿ ಹೆಪ್ಪಾದ್ಮೇಲೆ ಅದನ್ನ ಒಂದು ತೆಳು ಬಿಳಿ ಬಟ್ಟೆಯಲ್ಲಿ ಕಟ್ಕೋಬೇಕು. ಆ ಮೊಸರಿನ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಮಾತ್ರ ಉಳ್ಕೋಬೇಕು. ಆ ಥರ ಒಂದು 4 hours ಅದನ್ನ ಕಟ್ಟಿ ಬಿಡ್ಬೇಕು. ಆಮೇಲೆ ಆ ಗಟ್ಟಿ ಅಂಶ ಮೊಸರನ್ನ ನಾವು ಅದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಹೌದಾ? ಆಯ್ತು. ನೀವಿದು ಎಲ್ಲಿ ಕಲ್ತಿದ್ದು ರೆಸಿಪಿ? ಇದು ನಮ್ಮ ತಾಯಿ ಮಾಡ್ತಾ ಇದ್ರು. ನಮ್ಮ ಮನೆಯಲ್ಲಿ ಶಿವರಾತ್ರಿ ಆದಾಗ ಅಂತ ಯೂಶುವಲ್ ಕೇಸರಿ, ಪಿಸ್ತಾ. ಡ್ರೈ ಫ್ರೂಟ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಟ್ ಕ್ಯಾಲರಿ ಕಾನ್ಷಿಯಸ್ ಇರೋರು ಬೇಕಾದ್ರೆ ಅವಾಯ್ಡ್ ಮಾಡಿ. ಎಲ್ಲ ಸೇರಿ ಕಲಿಸ್ಕೊಳ್ಳೋಣ. ಕೇಸರಿನೂ ತುಂಬ ಒಳ್ಳೆಯದು. ಹಾಂ, ಕೇಸರಿ ಒಳ್ಳೆಯದು. ಬಟ್ ಪಿಸ್ತಾ ಸ್ವಲ್ಪ ಕ್ಯಾಲರಿ ಅಂತ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಕ್ಯಾಲರಿ ಅಂತ ಯೋಚನೆ ಮಾಡೋರಿಗೆಲ್ಲ ಸ್ವಲ್ಪ ಬೇಕಾದ್ರೆ ಅವಾಯ್ಡ್ ಮಾಡಿ. ಹಾಗೇನೂ ತಿನ್ಬೋದು. ವಿತೌಟ್ ಪಿಸ್ತಾ ಆಲ್ಸೋ ಬೇಕೆ. ಹಾಂ. ಈ ಗ್ರಂಥಿಯರ ಅಂಗಡಿಯಲ್ಲಿ ಅಳಲೆಕಾಯಿ ಸಿಗುತ್ತೆ ಗೊತ್ತಾ? ಹಾಂ ಹಾಂ, ಅಳಲ್ಲ. ಅದು ಆಮೇಲಿಂದ ತುಳಸಿ ಎಲೆಗಳು, ಕುಡಿ ಎಲೆ, ಅದು ಚೆನ್ನಾಗಿ ಸಾಣೆಕಲ್ ಮೇಲೆ ತೆಗೆದ್ಬಿಟ್ಟು ಒಂದು ಕಸ್ತೂರಿ ಮಾತ್ರೆ ಅದ್ರ ಜೊತೆಗೆ ಹಾಗೆ ಸಾಣೆಕಲ್ ಮೇಲೆ ತೆಗೆದ್ಬಿಟ್ಟು ಅದನ್ನು ಒಂದು ಕಪ್ಪಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 10 ಸ್ಪೂನಷ್ಟು ಜೇನುತುಪ್ಪ ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಸಿದ್ರೆ ಸ್ವಲ್ಪ ಮೈಕೈ ನೋವು, ನೆಗಡಿ ಆ ಥರ ಏನು ತೊಂದರೆ ಇದ್ರೂ ಮಕ್ಕಳಿಗೆ ನಿವಾರಣೆ ಆಗುತ್ತೆ. ಓಕೆ, ನಾವು ತಗೋಬೋದಾ? ಮಕ್ಕಳಲ್ಲದೆ ಮಕ್ಕಳಲ್ಲದೆ ದೊಡ್ಡವರು ಆ್ಯಕ್ಚುಲಿ ಕೆಮ್ಮಿಗೆಲ್ಲ ತುಂಬಾ ಒಳ್ಳೆಯದು.
ಈ ಸಿರಪ್ ಎಲ್ಲ ಕೊಡ್ತಾರಲ್ಲ ಎಷ್ಟು ಸಿರಪ್ ಕುಡಿಸಿದ್ರು ಮಕ್ಳಿಗೆ ಕೆಮ್ಮು ಕಮ್ಮಿನೇ ಆಗಲ್ಲ. ಇದು 3 ದಿವಸ 3 ಒಪ್ಪತ್ತು ಹಾಕಿದ್ರೆ ಕಂಟಿನ್ಯೂಸ್ ಆಗಿ ಕೆಮ್ಮು ಕಮ್ಮಿ ಆಗ್ಬಿಡುತ್ತೆ. ಅದೇ ತರ ಅಡಿಗೆ ಉಪ್ಪು ಕಲ್ಲುಪ್ಪು ಇದೆಯಲ್ಲ ಅದು ನೀರ್ ಬಂದ್ಬಿಡತ್ತೆ ಕೆಲವು ವಿಂಟ್ರಲ್ಲೆಲ್ಲ. ಅವಾಗ 1-2 ಕಾಳು ಮೆಣಸು ಹಾಕಿದ್ರೆ ಅದು ಕಲ್ಕಲಾಗಿ ಹಾಗೆ ಇರುತ್ತೆ, ನೀರ್ ಬಿಟ್ಕೊಳ್ಳೋದಿಲ್ಲ. ಅದೇ ಟೇಬಲ್ ಸಾಲ್ಟ್ಗೆ 1-2 ಅಕ್ಕಿ ಕಾಳು ಹಾಕಿಟ್ರೆ ಅದು ನಿಮ್ಗೆ ಹಾಗೇನೆ ಡ್ರೈ ಆಗಿ ಬರುತ್ತೆ. ಆಮೇಲೆ ಗಂಟು ಆಗಲ್ಲ ನಿಮ್ಗೆ ಹಾಕೋಬೇಕಾದ್ರೆ ಗಂಟು ಸಿಗೋದು. 1-4 ಅಕ್ಕಿ ಕಾಳು ಹಾಕಿ ಮುಚ್ಚಿಟ್ಕೊಂಡ್ರೆ ಟೇಬಲ್ ಅಲ್ಲಿ ನೀವು ಹಾಕೊಂಡ್ರೆ ಫ್ರೀ ಫ್ಲೋ ಇರುತ್ತೆ ಸಾಲ್ಟ್. ಓಕೆ ಓಕೆ. ಈಗ ಇದು ರೆಡಿ ಆಗಿದೆ ಐಶ್ವರ್ಯ. ಅತ್ತೆ ಸೊಸೆ ಇಬ್ರು ಜಾಸ್ತಿ ತುಂಬಾನೇ ತಿಳ್ಕೊಂಡಿದ್ದಾರೆ ಅವ್ರು ಎಲ್ಲಾದ್ರ ಬಗ್ಗೆ. ಆದರೆ ಇದನ್ನ ಹೇಗೆ ತಿನ್ನೋದು? ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದಾ ಅಥವಾ ಚಪಾತಿ ಜೊತೆ ತಿನ್ನೋದಾ ಅಥವಾ ಡೆಸರ್ಟ್ ಥರ ಹಾಗೆ ತಿನ್ನೋದಾ? ಹಾಗೇನೂ ತಿನ್ಬೋದು. ಫ್ರಿಡ್ಜಲ್ಲಿ ಇಟ್ಟರೆ ಗಟ್ಟಿಯಾಗಿ ನಿಮಗೆ ಐಸ್ ಕ್ರೀಮ್ ಥರನೂ ತಿನ್ಬೋದು. ಆಮೇಲೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದಂತಹ ಎಲ್ಲರಿಗೂ ಪ್ರಿಯವಾಗುವಂತಹ ಕೇಸರ್ ಪಿಸ್ತಾ ಕರ್ಡ್ ಡಿಲೈಟ್ ರೆಡಿ ಆಗಿದೆ. ಕೇಸರಿ ಪಿಸ್ತಾ ಕರ್ಡ್ ಡಿಲೈಟ್ ಬೇಕಾಗಿರುವ ಸಾಮಗ್ರಿಗಳು: ಗಟ್ಟಿ ಮೊಸರು, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ, ಕುಂಕುಮ ಕೇಸರಿ, ಪಿಸ್ತಾ. ತಯಾರಿಸುವ ವಿಧಾನ: ಬಟ್ಟಲಿಗೆ ಗಟ್ಟಿ ಮೊಸರು, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ, ಕುಂಕುಮ ಕೇಸರಿ, ಸಣ್ಣಗೆ ಹೆಚ್ಚಿದ ಪಿಸ್ತಾ ಎಲ್ಲವನ್ನು ಹಾಕಿ ಕಲಸಿದರೆ ಕೇಸರಿ ಪಿಸ್ತಾ ಕರ್ಡ್ ಡಿಲೈಟ್ ಸವಿಯಲು ಸಿದ್ಧ. ಇರುವೆಗಳ ಕಾಟ ಜಾಸ್ತಿ ಇದ್ರೆ ಅದನ್ನ ನಿಯಂತ್ರಿಸೋದು ಹೇಗೆ ಅಂತ. ಪುದೀನ ಕುದಿಸಿದ ನೀರನ್ನು ಹತ್ತಿಯಲ್ಲಿ ಅದ್ದಿ ಇರುವೆ ಗೂಡಿನ ಬಳಿ ಇಟ್ಟರೆ ಇರುವೆಗಳು ಬರೋದಿಲ್ಲ. ಈಗ ಅತ್ತೆ ಸೊಸೆ ಇಬ್ರು ಸೇರಿ ಯಾವ ರೀತಿ ತಾವು ಮಾಡಿದಂತಹ 4 ರೆಸಿಪಿಗಳನ್ನ ಗಾರ್ನಿಶಿಂಗ್ ಮಾಡಿದ್ದಾರೆ ನೋಡೋಣ. ತುಂಬಾನೇ ಸಿಂಪಲ್ ಆಗಿ ತುಂಬಾನೇ ಕ್ಯೂಟ್ ಆಗಿ ಗಾರ್ನಿಶಿಂಗ್ ಮಾಡಿದ್ದೀರಾ. ನಮ್ಮ ಜಡ್ಜ್ ಹೇಮಾ ಅವ್ರಿಗೆ ಸರ್ವ್ ಮಾಡ್ತೀರಾ? ಅವಲಕ್ಕಿ ಕಟ್ಲೆಟ್, ಕೇಸರ್ ಪಿಸ್ತಾ ಡಿಲೈಟ್, ಚಟ್ನಿ ಪುಡಿ, ಬೆಂಡೆಕಾಯಿ ಚಟ್ನಿ ಎಲ್ಲ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಳಿ ಹೇಗೆ. ಖಂಡಿತ. ಐಶ್ವರ್ಯ, ಈ ಗಾರ್ನಿಶಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಇದೇನೋ ಮಂಟಪ ಥರ ಮಾಡಿದ್ದಾರೆ ಅಲ್ವಾ? ಅವ್ರು ಹೇಗೆ ಒಂಥರ ರೆಸಿಪೀಸು ಟ್ರೆಡಿಷನ್ಸ್ ಎಲ್ಲ ಇಟ್ಕೊಂಡು ಅದೇ ಥರನೇ ಡೆಕೋರೇಟ್ ಮಾಡಿದ್ದಾರೆ. ಸೊ ನೋಡೋಣ. ನಾವು ಯೂಸ್ ಮಾಡಿರೋ ತರಕಾರಿನಲ್ಲೇ ಅದು ಗಾರ್ನಿಶ್ ಮಾಡಿದ್ದೀರಾ. ಇದ್ರೆ ಇನ್ನೂ ಚೆನ್ನಾಗಿರೋದು. ಚೆನ್ನಾಗಿದೆ. ನಮ್ಮ ಇದೇ ಥರನೇ ಮಾಮೂಲು ಕಟ್ಲೆಟ್ ಮಾಡ್ತೀವಲ್ಲ ಅದೇ ಥರನೇ ಇದೆ. ಸ್ವಲ್ಪ ಅದೇ ಈರುಳ್ಳಿ ಎಲ್ಲ ನೀವು ಸೇರಿಸ್ಕೊಂಡಿಲ್ಲ. ಹಾಂ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಬೇಕಿತ್ತು ಅಷ್ಟೇ. ಕಟ್ಲೆಟ್ ವ್ಯತ್ಯಾಸ ಗೊತ್ತಾಗುತ್ತಾ ಅವಲಕ್ಕಿದು? ಹೌದು, ಸ್ವಲ್ಪ ಅವಲಕ್ಕಿದು ಒಂಥರ ಮೆತ್ತಗಿರುತ್ತೆ. ಇದು ಆಲೂಗೆಡ್ಡೆ ಅಂತ ಬೆಂದ ತಕ್ಷಣ ಒಂಥರ ಗಟ್ಟಿ ಆಗುತ್ತಲ್ಲ, ಇದೊಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ನಿಮಗೆ ಈ 4 ರೆಸಿಪಿಗಳಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು? ತುಂಬ ಇಷ್ಟ ಆಗಿದ್ದು ಬೆಂಡೆಕಾಯಿ ಚಟ್ನಿನೇ. ತುಂಬ ಚೆನ್ನಾಗಿದೆ ಅದು. ಹುಳಿ ಉಪ್ಪು ಖಾರ ಯೂಶಲಿ ಎಲ್ಲಾನು ಇದ್ರೆ ಒಂಥರ ಟೇಸ್ಟೇ ಬೇರೆ ಆಗೋಗುತ್ತೆ ಅಲ್ವಾ? ಹುಳಿ ಉಪ್ಪು ಖಾರ ನಮ್ಮ ಇದರಲ್ಲಿ. ಸೊ ಅದು ತುಂಬ ಚೆನ್ನಾಗಿದೆ. ಈಗ ಅತ್ತೆ ಸೊಸೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಾಯಿತು. ಆದರೆ ಅತ್ತೆನ ಸೊಸೆ, ಸೊಸೆನ ಅತ್ತೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಾ? ಇಲ್ಲ. ನಿಮಗೂ ಗೊತ್ತಿಲ್ವಾ? ಹಾಗಾದರೆ ಖಂಡಿತವಾಗ್ಲೂ ಇವ್ರನ್ನ ಟೆಸ್ಟ್ ಮಾಡೋಣ. ಟೆಸ್ಟ್ ಮಾಡಬೇಕು. ಆಯಿತಾ? ರ್ಯಾಪಿಡ್ ಫೈರ್ ರೌಂಡ್ನ ಶುರು ಮಾಡೋಣ.
ಸೊ ಫಸ್ಟು ನಾನು ಪ್ರಶ್ನೆ ಕೇಳೋದು ಅತ್ತೆಯವ್ರು ಕೇಳ್ತೀನಿ. ನಿಮ್ಮ ಮಗ ಸೊಸೆ ರೀಸೆಂಟಾಗಿ ಹೋಗಿರೋಂಥ ಟ್ರಿಪ್ ಎಲ್ಲಿಗೆ ಹೋಗಿದ್ದು ಟ್ರಿಪ್ಪು? ಕೇರಳಕ್ಕೆ ಹೋಗಿದ್ದ? ಹೌದಾ, ಕರೆಕ್ಟು. ಎರಡನೇ ಪ್ರಶ್ನೆ ಕೇಳ್ತೀನಿ. ನೀವು ಮಾಡೋವಂಥ ಚಟ್ನಿ ಪುಡಿಗಳಲ್ಲಿ ಅವ್ರಿಗೆ ಯಾವುದು ತುಂಬ ಇಷ್ಟ ಆಗುತ್ತೆ? ಹೀರೆಕಾಯಿ ಚಟ್ನಿ ಪುಡಿನ ಇಷ್ಟ ಮಾಡೋದು. ಹೌದಾ, ಇದೆ ಚಟ್ನಿ ಪುಡಿ ಇಷ್ಟ. ನೋಡೋಣ. ಕರಿಬೇವು ಚಟ್ನಿ ಪುಡಿ, ಹೀರೆಕಾಯಿ ಎಲ್ಲ ಅವ್ರಿಗೆ ಇಷ್ಟ ಆಗುತ್ತೆ. ಸರಿ, ಮೂರನೇ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಸೊಸೆಯವರು ತುಂಬ ಕಾನ್ಫಿಡೆಂಟಾಗಿ ಮಾಡುವಂಥ ಅಡುಗೆ ಯಾವುದು? ಎಲ್ಲ ಚೆನ್ನಾಗಿ ಗೊತ್ತು. ಇದು ಸಬ್ಸಿಗೆ ಪಲಾವ್ ಮಾಡ್ತಾಳೆ. ಎಲ್ಲ ತರಕಾರಿ ಹಾಕಿನೂ ಪಲಾವ್ ಮಾಡ್ತಾಳೆ. ಎರಡೂ ಚೆನ್ನಾಗಿ ಮಾಡ್ತಾಳೆ. ಬಟ್ ನಂಗೆ ಎರಡೂ ಇಷ್ಟ ಆಗುತ್ತೆ. ಯಾವುದು ತುಂಬ ಇಷ್ಟ? ಸಬ್ಸಿಗೆ ಪಲಾವ್ ತುಂಬ ಇಷ್ಟನಾ? ಸಬ್ಸಿಗೆ ಪಲಾವ ರಾಂಗು. ವೆಜಿಟೇಬಲ್ ಪಲಾವ್. ನಾಲ್ಕನೇ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಸೊಸೆಗೆ ಫ್ರೆಂಡ್ಸ್ ಮನೆಗೆ ಹೋಗೋಕ್ಕೆ ತುಂಬ ಇಷ್ಟನಾ ಅಥವಾ ರಿಲೇಟಿವ್ಸ್ ಮನೆ ಹೋಗೋಕ್ಕೆ ತುಂಬ ಇಷ್ಟನಾ? ಏನಾದರೂ ಫಂಕ್ಷನ್ ಇದ್ದರೆ ಹೋಗೋದಷ್ಟೇ, ಸುಮ್ಮನೆ ಎಲ್ಲೂ ಹೋಗಲ್ಲ. ಅಲ್ಲ, ಜನರಲಿ ಯಾರ ಮನೆಗೆ ಅವ್ರು ಜಾಸ್ತಿ ಹೋಗೋದು? ತಾಯಿ ಮನೆ ಹತ್ರ ಇದೆ, ಹೋಗಿ ಬರ್ತಾರೆ ಅಷ್ಟೇ. ಬೇರೆ ಫ್ರೆಂಡ್ಸ್ ಮನೆಗೆ ಜಾಸ್ತಿ ಹೋಗಲ್ಲ. ರಿಲೇಟಿವ್ಸ್ ಮನೆಗೆ ಫಂಕ್ಷನ್ ಇದ್ದರೆ ಹೋಗ್ತೀವಿ ಎಲ್ಲ ಜೊತೆಲಿ ಅಷ್ಟೇ. ಸರಿ, ಈಗ ರಿಲೇಟಿವ್ಸ್ ಅಂತ ತಗೊಳ್ಳ ಫ್ರೆಂಡ್ಸ್ ಅಂತ ತಗೊಳ್ಳ? ಫ್ರೆಂಡ್ಸ್ ಅಂತಲ್ಲ. ಫ್ರೆಂಡ್ಸ್ ಅಂತನಾ? ಸರಿ. ಫ್ರೆಂಡ್ಸಾ? ರಾಂಗು ರೀ, ರಿಲೇಟಿವ್ಸ್ ಮನೆ ಜಾಸ್ತಿ ಹೋಗ್ತಿರ್ತಾರೆ. ಇಲ್ಲ. ಹೌದಾ? ಐದನೇ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಸೊಸೆ ತುಂಬ ಇಷ್ಟಪಟ್ಟು ಮಾಡೋ ಕೆಲಸ ಯಾವುದು? ಮಕ್ಕಳಿಗೆ ಡ್ರೆಸ್ ಮಾಡೋದು, ಆಮೇಲೆ ಇದೆಲ್ಲ ಮಾಡ್ತಾರೆ. ಹೊರಗಡೆ ಗೇಮ್ಸ್ ಅದೆಲ್ಲ ಆಡಿಸೋದು, ಅದೆಲ್ಲ ತುಂಬ ಇಷ್ಟ ಹಾಬಿ. ಸೊ ಯಾವುದು ಗೇಮ್ಸ್ ಎಲ್ಲ ಗೇಮ್ಸ್ ಅವ್ರು ಮಾಡ್ತಾರಲ್ಲ ಆ ಥರ? ಹಾಂ, ಗೇಮ್ಸ್ ಆಡಿಸ್ತಾರೆ. ಆ ಥರ ಜಾಸ್ತಿ ಇಷ್ಟಪಟ್ಟು ಕೆಲಸ ಮಾಡೋದಿಲ್ಲ. ಕೆಲಸ ಮಾಡೋದು ಅಂದರೆ ಮನೆಗೆ ಅಡುಗೆ ಮಾಡೋ ಕೆಲಸ ತುಂಬ ಇಷ್ಟ. ಮನೇಲಿ ಯಾವುದು ಅಡುಗೆ ಮಾಡೋದು ಅಂತ? ಮನೇಲಿದ್ರೆ ಅಡುಗೆ ಮಾಡೋದು. ಹೊರಗಡೆ ಹೋದರೆ ಗೇಮ್ಸ್ ಎಲ್ಲ ಆಡಿಸ್ತಾರೆ. ಸೊ ಯಾವುದು ಕೆಲಸ? ಅಡುಗೆ ಕೆಲಸ ಅಂತ ಹೇಳಿ ತಗೊಳ್ಳ ನಾನು? ಸರಿ, ನೋಡೋಣ ಏನು ಹೇಳಿ. ಅಡುಗೆ ಕೆಲಸನಾ? ಕರೆಕ್ಟು. ಓಕೆ, ಥ್ಯಾಂಕ್ ಯು. ಸೊ 2 ಕರೆಕ್ಟ್ ಉತ್ತರ ಕೊಟ್ಟರು, 3 ರಾಂಗ್ ಆಗೋಯ್ತು. ಈಗ ಸೊಸೆಯವ್ರನ್ನ ಕೇಳ್ತೀನಿ, ಪ್ರಶ್ನೆಗಳನ್ನ ಕೇಳ್ತೀನಿ. ನೋಡೋಣ ಅವರು ಹೇಗೆ ಉತ್ತರ ಕೊಡ್ತಾರೆ ಅಂತ. ಮೊದಲನೇ ಪ್ರಶ್ನೆ ಕೇಳ್ತೀನಿ. ಹಬ್ಬದ ದಿನ ನಿಮ್ಮ ಅತ್ತೆಯವರು ಎಷ್ಟು ಥರದ ಅಡುಗೆಗಳು ಮಾಡ್ತಾರೆ? ಕೋಸಂಬರಿ ಪಲ್ಯ ಎಲ್ಲ ಸೇರಿಸಿ ಎಲ್ಲ ಸೇರಿಸಿ ಟೋಟಲಿ ಎಷ್ಟು ಥರದ ಅಡುಗೆ ಮಾಡ್ತಾರೆ? ಒಂದು 8-10 ಥರ. 8 ಅಥವಾ 10? 8 ಅಂದ್ಕೊಳ್ಳಿ. 8 ಥರದ ಅಡುಗೆಗಳು ಮಾಡ್ತಾರಾ? ಓಹೋ, ಸಖತ್ ಬ್ಯುಸಿ ಆಗಿರ್ತಾರೆ ಅವತ್ತಿನ ದಿನ. 2 ಕೋಸಂಬರಿ ಪಲ್ಯ, ರಾಯ್ತ, 8 ಥರದ ಅಡುಗೆ. ಪಾಯಸ. ಸರಿ, ನೋಡೋಣ. 8 ರಾಂಗು ರೀ, 12 ಥರದ ಅಡುಗೆ ಮಾಡ್ತಾರಂತೆ ಅವರು. ಸರಿ, 2ನೇ ಪ್ರಶ್ನೆಗೆ. ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಅತ್ತೆ ಮಾಡೋ ಯಾವ ಅಡುಗೆ ತುಂಬ ಇಷ್ಟ? ಅವಲಕ್ಕಿ, ತಿಂಡಿ ಅಥವಾ ಯಾವುದು ತುಂಬ ಇಷ್ಟ? ಅವ್ರು ಮಾಡೋ ಅವಲಕ್ಕಿ ಬಿಸಿಬೇಳೆ ಬಾತ್. ಇವ್ರು ಮಾಡೋ ಅವಲಕ್ಕಿ ಬಿಸಿಬೇಳೆ ಬಾತ್ ಎಲ್ರಿಗೂ ಇಷ್ಟ. ಎಲ್ಲರೂ ಕೇಳ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಹೌದಾ? ಸರಿ, ನೋಡ. ಅವಲಕ್ಕಿ ಬಿಸಿಬೇಳೆ ಬಾತಾ? ಕರೆಕ್ಟ್. 3ನೇ ಪ್ರಶ್ನೆ ಕೇಳ್ತೀನಿ. ನಿಮ್ಮಿಬ್ಬರಲ್ಲಿ ಯಾರಿಗೆ ಫ್ರೆಂಡ್ಸ್ ಹೆಚ್ಚು? ಫ್ರೆಂಡ್ಸ್ ಜಾಸ್ತಿ ಯಾರಿಗಿದ್ದಾರೆ? ನಿಮ್ಗೆ ಜಾಸ್ತಿ? ಕಮ್ಮಿನೇ ನೋಡಕ್ಕೆ ಹೋದ್ರೆ. ನನಗೆ ಜಾಸ್ತಿ ಸ್ವಲ್ಪ. ನಿಮಗೆ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇದ್ದಾರಾ? ನಿಮ್ಗೆ ಫ್ರೆಂಡ್ಸಾ? ಕರೆಕ್ಟು. 4ನೇ ಪ್ರಶ್ನೆ. ನಿಮ್ಮ ಅತ್ತೆ ಅವ್ರ ಫೇವ್ರೆಟ್ ಸಿಂಗರ್ ಯಾರು? ಫೀಮೇಲ್ ಫೇವ್ರೆಟ್ ಸಿಂಗರ್ ಯಾರು? ಎಸ್ ಜಾನಕಿ ಅವರೇನಾ? ತುಂಬ ಕೇಳ್ತಾ ಇರ್ತಾರಾ? ಗಂಡಸರಲ್ಲಿ ಇದು ಹೇಳ್ತಾರೆ, ಗಂಡಸಾಲ ತುಂಬ ಇಷ್ಟಪಡ್ತಾರೆ. ಫೀಮೇಲಲ್ಲಿ ಎಸ್ ಜಾನಕಿನಾ? ಜಾನಕಿ ಇರ್ಬೋದು. ತುಂಬ ಇಷ್ಟ. ಸರಿ, ನೋಡೋಣ. ಕರೆಕ್ಟ್. ನಿಮ್ಮ ಅತ್ತೆಗೆ ತುಂಬ ಇಷ್ಟ ಆಗುವಂಥ ಹಾಡು ಯಾವುದು? ಅದೇ ನಾವು ಹೇಳಿದ್ವಲ್ಲ, ಹೂವ ತರುವರ ಮನೆಗೆ. ಅದೇನಾ? ಅದೇ ತುಂಬಾ ಇಷ್ಟ. ಯಾವಾಗಲೂ ಹೇಳ್ತಾರೆ. ದಿನ ದೇವ್ರ ಪೂಜೆ ಮಾಡ್ಕೊಳ್ವಾಗ ಹೇಳ್ತಾರೆ. ಹೌದಾ? ಕರೆಕ್ಟ್. ಸೊ ಎಷ್ಟು ಸರಿ ಉತ್ತರ ಕೊಟ್ಟರು? 4. ಇವರು 2.
ಆದ್ರೂ ಪರವಾಗಿಲ್ಲ, ಅನ್ಯೋನ್ಯತೆ ಅನ್ನೋದಿದೆ. ಇದೆ ಅಲ್ವಾ, ಅಡುಗೆ ಮಾಡೋದ್ರಲ್ಲೂ ತುಂಬ ಇಬ್ಬರು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಬೇರೆ ಬೇರೆ ಥರದ್ದೆಲ್ಲ ಹೇಳ್ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇಬ್ಬರಲ್ಲೂ ಕೋಆರ್ಡಿನೇಷನ್ ಅಂತ. ಓವರ್ ಆಲ್ ನಮ್ಮ ಅತ್ತೆ ಸೊಸೆ ಜೋಡಿ ಹೇಗೆ ಅನಿಸ್ತು? ಒಂಥರ ಅತ್ತೆ ಸೊಸೆ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳಬೇಕು. ಯಾಕಂದರೆ ಒಂಥರ ಏನೋ ಹಾಡೆಲ್ಲ ಹಾಡಿಕೊಂಡು ಆ ಥರ ಇದ್ದರೆ ಮನೇಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಮನೇಲಿರೋ ಗಂಡಸ್ರಿಗೂ ಒಂಥರ ರಿಲೀಫ್ ಇರುತ್ತೆ. ಓ ಏನೋ ಮಾಡ್ಕೋತಾ ಇದ್ದಾರೆ, ಅವ್ರ ಪಾಡಿಗೆ ಅವ್ರು ಇದ್ದಾರೆ, ನಮ್ಮ ತಂಟೆ ಬರ್ತಿಲ್ಲ. ಸೊ ನೆಮ್ಮದಿಯಾಗಿರುತ್ತೆ ಫ್ಯಾಮಿಲಿ. ಓಕೆ ಹೇಮಾ ಅವರೇ, ನೀವು ಇಲ್ಲಿವರೆಗೂ ಬಂದ್ರಿ, ನಮ್ಮ ಅತ್ತೆ ಸೊಸೆ ಮಾಡಿದಂತಹ ಎಲ್ಲ ರೆಸಿಪೀಸ್ನು ಟೇಸ್ಟ್ ಮಾಡಿದ್ರಿ, ನಿಮ್ಮ ಅಭಿಪ್ರಾಯ ಕೂಡ ಹೇಳಿದ್ದೀರಾ. ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ನಿಮಗೆ ರೆಸಿಪೀಸ್ ಕಾಯ್ತಾ ಇದೆ. ಹಾಗಿದ್ರೆ ನಾಳಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಖಂಡಿತ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನನಗೆ ತುಂಬ ಥ್ಯಾಂಕ್ಸ್. ನನಗೆ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರ.